ನೆಲ್ಲಿಕಾಯಿ ತಿನ್ನಾಕತ್ತಾವ ನೋಡ್ರಿ. ನೆಲ್ಲಿಕಾಯಿ ದೇವ್ರಿಗೆ ಹೋಗೋದು ಬಿಟ್ಟು ನೆಲ್ಲಿಕಾಯಿ ತಿನ್ನಾಕತ್ತೇನಿ. ಯಾಕೆ ಸಿಕ್ಕಾಟ ಸಣ್ಣ ಆಗತೈತಿ. ಎಷ್ಟು ನೀರು ಕುಡಿದ್ರು ನೀರಡ್ಕಿನ ಹೋಗಲ್ತು. ಹಂಗೆ ನೀರು ಕುಡಿಬೇಕು ಅನ್ಸಾಗೈತಿ ಮುಂಜಾನೆ ಅನ್ಸುತ್ತ. ಅದ್ನೇನು ಬುಂದೇದ ಉಂಡಿ ತಿನ್ನಂಗೆ ತಿನ್ನಾಕತ್ತಿದ್ಲೇನು. ನೆಲ್ಲಿಕಾಯಿ ತಿಂದ್ರೆ ನೀರಕ್ಕೆ ಹೋಗ್ತೇನೋ ಅಂತೇಳಿ ಸಂಕಟ ಕಡಿಮೆ ಆಕತ್ತೇನೋ ಅಂತೇಳಿ ನೆಲ್ಲಿಕಾಯಿ ತಿನ್ನಾಕತ್ತೆ ನೋಡ್ರಿ. ನಿನ್ನೆ ವಿಡಿಯೋ ಏನು ನೋಡಿದಾರಲ್ಲ ಅದರದ ಮುಂದುವರೆದ ಭಾಗ. ವಿಡಿಯೋ ಲೆಂತ್ ಆದರೆ ನಿಮಗೂ ನೋಡೋರಿಗೆ ಬೋರ್ ಆಕೈತೆ ಅಂಥೇಳಿ ನಾನು ಪಾರ್ಟ್ 1 ಮತ್ತು ಪಾರ್ಟ್ 2 ಹಾಕಾಕತ್ತೀನಿ. ನಮ್ಮದು ಜರ್ನಿ ಈಗ ನಮ್ಮ ಮನೆ ದೇವರ ದೇವಸ್ಥಾನದ ಕಡೆ ಹೊಂಟೈತಿ. ನಾವು ಬೈಕ್ ತೊಗೊಂಡು ನನಗೆ ಗೊತ್ತಲ್ರಿ, ಕಾರ್ ಅಷ್ಟೊಂದು ಇಷ್ಟ ಆಗಂಗಿಲ್ಲ. ಹಾಗಾಗಿ ನಾವು ಬೈಕ್ ತೊಗೊಂಡನ್ನ ಹೋಕ್ಕೇವಿ. ನಾನು ನಮ್ಮ ಮನೆಯವರು ಬೈಕಲ್ಲಿ ಮಾತಾಡ್ಕೊತ ಹೋಗಿರ್ತೀವಿ. ಬೈಕಲ್ಲಿ ಹೋಗ್ಬೇಕಾದ್ರೆ ವಿಡಿಯೋ ಮಾಡಬೇಡ್ರಿ ಅಂತ ಹೇಳ್ತೀರಿ. ನಮ್ಮ ಮನೆಯವರು ಸಿಕ್ಕಾಪಟ್ಟೆ ಸ್ಲೋ ಬಿಡ್ತಾರೆ. ಅದೊಂದು ನನಗೆ ಬೋರ್ ಆಕೈತಿ. ಬಟ್ ಭಾಳ ಸ್ಲೋ ಬಿಡ್ತಾರೆ ಅವ್ರು. ಹಾಗಾಗಿ ವಿಡಿಯೋ ಮಾಡೋಕ್ಕೇನು ತೊಂದರೆ ಇಲ್ಲ. ನಾನಿಲ್ಲಿ ಏನು ರೆಡಿ ಆಗಿದ್ನಲ್ಲ ಪಕ್ಕ ಟ್ರೆಡಿಷ್ನಲ್ ಸ್ಟೈಲಲ್ಲಿ. ಬಟ್ ಆ ಥರ ಹೋಗೋದು ನನಗೆ ಇಷ್ಟ ಆಗಂಗಿಲ್ಲ. ಹೊರಗಡೆ ಇಲ್ಲ ಇನ್ನು ಫಂಕ್ಷನ್ ಅತಿ ಆದ್ರೆ ಹೋಗ್ಬೋದು. ನಾವೀಗ ಬಂದ ದರ್ಶನಾತಿ ಎಲ್ಲನೂ ಆತು. ನಮ್ದು ದರ್ಶನ ಮಾಡ್ಕೊಂಡು ನಾನು ವಿಡಿಯೋ ಜಾಸ್ತಿ ಏನು ಇದನ್ನು ಮಾಡಲಿಲ್ಲ. ದರ್ಶನ ಮಾಡಿ ಕುಂತಿದ್ವಿ. ಸಾಯಂಕಾಲ ಈ ಟೈಮಲ್ಲಿ ಹೋದ್ರೆ ಬಹುಶಃ ದೇವಸ್ಥಾನ ಅನ್ನೋದು ಹೆಂಗಂತಂದ್ರೆ ತಿಪ್ಪೇನ ಮಾಡಿಬಿಟ್ಟಿರ್ತಾರಂತ ಅನ್ನಿಸ್ತೈತಿ. ನಾವು ಇದೇ ಸಲ ಲೇಟಾಗಿ ಹೋಗಿದ್ದೆ. ಇಲ್ಲಾಂದ್ರೆ ಅಮಾವಾಸ್ಯೆ ಹೋಗ್ಬೇಕಾದ್ರೆ ನಾವು ಜಲ್ದಿನೇ ಹೋಕ್ಕೇವಿ. ದರ್ಶನನೂ ಜಲ್ದಿನ ಆತು ನಮ್ಗೆ. ಇಲ್ಲೆಲ್ಲ ಏನು ತೋರ್ಸಾಗದೆ ನೋಡ್ರಿ, ಗರ್ಭಗುಡಿ ಮುಂದೆ ನನ್ನ ದೇವಸ್ಥಾನದ ಆವರಣದ ಒಳಗಡೆ ನಾವು ದೇವಸ್ಥಾನಕ್ಕಂತ ದೇವ್ರ ದರ್ಶನ ಮಾಡೋಕೆ ನಾವು ಮಾಡಿರೋ ಪಾಪ ಕರ್ಮಗಳು ಅಥವಾ ನಮ್ಗೆ ಬಂದಿರೋ ಕಷ್ಟನ ದೂರ ಮಾಡಪ್ಪ ದೇವ್ರೆ ಅಂತ ಕೇಳ್ಕೊಂಬರಕ್ಕಂತ ನಾವು ದೇವಸ್ಥಾನಕ್ಕೆ ಹೋಗಿರ್ತೇವೆ. ನಾವಲ್ಲಿ ಏನು ಮಾಡ್ತೇವೆ ಅಂದ್ರೆ ಹಣ್ಣು ಒಯ್ತೇವೆ, ಕಾಯಿ ಕರ್ಪೂರ ಇದನ್ನೆಲ್ಲನೂ ಒಯ್ತೇವೆ. ಅದನ್ನೆಲ್ಲನೂ ದೇವರಿಗೆ ಅರ್ಪಿಸಿ ನಾವು ಏನು ಮಾಡ್ತೇವೆ ಅಂದ್ರೆ ಅಲ್ಲಿ ಇರೋವಂಥ ಏನು ಮಾಡ್ತೇವೆ ಅಂದ್ರೆ ಊದಿನ ಕಡ್ಡಿ ಹಾಳೆ ಆಗಲಿ, ಎಣ್ಣೆ ಹಾಕಿ ಕೊಟ್ಟಿದ್ದ ಹಾಳೆ ಆಗಲಿ ಮತ್ತು ಬಾಳೆಹಣ್ಣಲ್ಲಿ ಏನು ಪ್ರಸಾದ ರೂಪದಲ್ಲಿ ನಮ್ಗೆ ಕೊಡ್ತಾರಲ್ಲ ಅದನ್ನು ಅಲ್ಲೇ ತಿಂದು ಅಲ್ಲೇ ದೇವಸ್ಥಾನನ ತಿಪ್ಪಿಗುಂಡಿ ಮಾಡಿಬಿಡ್ತೇವೆ. ನೋಡ್ರಿ ಇಲ್ಲೆಲ್ಲ ತೋರ್ಸಾಕತ್ತೀನಿ. ದೇವಸ್ಥಾನದವ್ರು ಸ್ವಚ್ಛ ಮಾಡ್ತಿರ್ತಾರೆ, ಇಲ್ಲಂತಲ್ಲ. ಅವ್ರು ಸ್ವಚ್ಛ ಮಾಡ್ತಾರಂತ ನಾವು ದೇವಸ್ಥಾನಕ್ಕೆ ನಾವು ಮಾಡಿರೋ ಪಾಪ ಕರ್ಮಗಳನ್ನು ತೊಳ್ಕೊಳಕ್ಕೆ ಮತ್ತು ನಮಗೆ ಬಂದಿರೋ ಕಷ್ಟಗಳನ್ನು ಪರಿಹಾರ ಮಾಡ್ಕೊಳಕ್ಕಂತ ನಾವು ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನನ ದೇವ್ರ ಮುಂದೆನ ನಾವು ಗಲೀಜು ಮಾಡಿ ಬಂದ್ರೆ ನಾವು ಮಾಡಿರೋ ಪಾಪ ಕರ್ಮಗಳು ಎಲ್ಲಿ ದೂರ ಆಗ್ಬೇಕು ಹೇಳ್ರಿ, ನಮ್ಗೆ ಬಂದಿರೋ ಕಷ್ಟಗಳು ಎಲ್ಲಿ ದೂರ ಆಗ್ಬೇಕು ಹೇಳ್ರಿ. ಆದರೂ ನಾವೇನು ಮಾಡ್ತೇವೆ, ದೇವರನ್ನು ದೂಷಿಸ್ತೇವೆ. ಅಯ್ಯೋ ದೇವರಿಲ್ಲ ಏನಂದ್ರೆ ನಾವು ಕೇಳಿದ್ದನ್ನು ಕೊಡಂಗಿಲ್ಲ, ಕೆಲವ್ರಿಗೆ ಎಲ್ಲನೂ ಕೊಡ್ತಾನ ಅಂಥೇಳಿ. ಕೆಲವ್ರಿಗೆ ಎಲ್ಲನೂ ಕೊಡ್ತಾನ ಅಂತ ಅನ್ನೋದಕ್ಕಿಂತ ನಮ್ಮ ಪಾಪ ಕರ್ಮಗಳು ಕಳೆದಿರಂಗಿಲ್ಲ. ಹಾಗಾಗಿ ಕೆಲವ್ರ ಪಾಪ ಕರ್ಮಗಳು ಕಳೆದಿರ್ತಾವೆ. ಹಾಗಾಗಿ ಅವ್ರಿಗೆ ಒಳ್ಳೇದಾಕೈತಿ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋದ್ರೂ. ಈಗ ನಮ್ಮ ವಿಷಯದಲ್ಲೇ ತಗೋರಿ, ನಮಗೆ ದೇವ್ರು ಯಾವುದಕ್ಕೂ ಕೊರತೆ ಮಾಡಿಲ್ಲ ಮಗು ಒಂದು ಬಿಟ್ರೆ. ಹಂಗಂತೇಳಿ ನಾನು ಕೆಲವೊಂದು ಸಲ ಮಂತ್ಲಿ ಪೀರಿಯಡ್ ಆದಾಗ ನನಗೂ ಬೇಜಾರಾಕೈತಿ, ಅಳ್ತೀನಿ, ಮತ್ತು ಸಮಾಧಾನ ಮಾಡ್ಕೋತೀನಿ. ಇಲ್ಲ ದೇವ್ರು ನಂಗೆ ಏನೋ ಒಂದು ಕೊಟ್ಟಿಲ್ಲ ಅಂತಂದ್ರೆ ಅದಕ್ಕೂ ಒಂದು ಬಲವಾದ ಕಾರಣ ಇರ್ತೈತಿ. ಅದು ನನ್ನ ಒಳ್ಳೇದಕ್ಕೆ ಇರ್ಬೋದೇನೋ ಅಂತೇಳಿ ನಾನು ಸಮಾಧಾನ ಮಾಡ್ಕೋತೀನಿ. ಹಾಗಾಗಿ ನಾನು ಹೇಳೋದೇನಂತಂದ್ರೆ, ದೇವಸ್ಥಾನಕ್ಕೆ ಹೋಗಿರ್ತೀರಾ, ಅಲ್ಲಿ ಯಾರು ಗಲೀಜು ಮಾಡೋಕೆ ಹೋಗ್ಬಿಡ್ರಿ. ಆದಷ್ಟು ಡಿಸಿಪ್ಲಿನ್ನ ಮೇಂಟೈನ್ ಮಾಡಿರಿ. ಆಲ್ಮೋಸ್ಟ್ ನಮ್ಮ ಉತ್ತರ ಕರ್ನಾಟಕದ ಕಡೆ ಹೆಂಗಂತಂದ್ರೆ ಅನ್ಎಜುಕೇಟೆಡ್ ಜನ ಜಾಸ್ತಿ ಇರೋದ್ರಿಂದನೋ ಅಥವಾ ಇನ್ನೂ ನಾವು ಎಲ್ಲಿ ಹೆಂಗೆ ಇರ್ಬೇಕು ಅನ್ನೋದನ್ನು ಕಲಿದೇ ಇರೋದ್ರಿಂದನೋ ಅಥವಾ ಹೆಂಗಂತ ನನಗೆ ಗೊತ್ತಿಲ್ಲ. ಬಟ್ ಬೇರೆ ಕಡೆ ನಾವು ಉತ್ತರ ಕನ್ನಡ ದಕ್ಷಿಣ ಕನ್ನಡದ ದೇವಸ್ಥಾನಗಳಲ್ಲಿ ಅಲ್ಲಿ ನಮ್ಗೆ ಏನಂತಂದ್ರೆ ಸಿಕ್ಕಾಪಟ್ಟೆ ಡಿಸಿಪ್ಲಿನ್ ಅಂತ ಕಾಣಿಸ್ತೈತಿ. ಬಟ್ ನಮ್ಮ ಉತ್ತರ ಕರ್ನಾಟಕದ ಸೌಂಡ್ ಕಡಿಮೆ ಇಡು. ನಮ್ಮ ಉತ್ತರ ಕರ್ನಾಟಕದ ದೇವಸ್ಥಾನಗಳು ಅಂದರೆ ಈಗ ದೊಡ್ಡ ದೇವಸ್ಥಾನಗಳಲ್ಲೂ ಸಹಿತ ಹಾಗೆ ಇರ್ತೈತಿ, ಸಣ್ಣ ದೇವಸ್ಥಾನಗಳಲ್ಲಿ ಸಹಿತ ಹಾಗೆ ಇರ್ತೈತಿ. ಅದೇ ಬೇಜಾರಾಯ್ತು ನನಗೆ. ನಾನು ಅದಕ್ಕೋಸ್ಕರ ಅದನ್ನು ವಿಡಿಯೋ ಮಾಡಿ ಶೇರ್ ಮಾಡಿದೆ ನಾನು. ಅಟ್ಲೀಸ್ಟ್ ಯಾಕಂದ್ರೆ ಎಷ್ಟೋ ಜನ ನಾವು ಹೋಗಿರ್ತೀವಿ, ನಾವು ಗಲೀಜು ಮಾಡಿ ಬರೋದು ಸರಿ ಇರೋಂಗಿಲ್ಲ. ಈಗ ನಾವು ದರ್ಶನ ಮುಗಿಸ್ಕೊಂಡು ವಾಪಸ್
ವಾಪಸ್ ಬರಾಕತ್ತೀವಿ. ಜಾತ್ರೆ ಇತ್ತಲ್ಲ ಹಾಗಾಗಿ ಈಗ ಎಳ್ಳು ಅಮಾವಾಸ್ಯೆ ಮುಗಿದ ನಂತರ ಅರ್ಧ ಜಾತ್ರೆ ಎಲ್ಲ ಕಿತ್ಕೊಂಡು ಹೋಗಿರ್ತಾರೆ. ಇದ್ರ ಏನಂತಾರೆ ಮಾರಕ್ಕೆ ಬಂದವರೆಲ್ಲನೂ ಇನ್ನೊಂದು ಸ್ವಲ್ಪ ಇರ್ತೈತಿ. ಈ ಎಳ್ಳು ಅಮಾವಾಸ್ಯೆ ಮುಗೋದಿಂದ ಹೋಗ್ತಾರೆ. ನಮ್ಮ ಮನೆಯವ್ರಿಗೆ ಯಾಕೋ ಹೋಗಬೇಕು ಅನ್ಸಾಕತ್ತಂತ. ಹಾಗಾಗಿ ನಾನು ಇಲ್ಲ ಫಸ್ಟ್ ಒಲ್ಲೆ ಅಂತಂದೆ. ಆಮ್ಯಾಗ ಇಲ್ಲ ಹೋಗಿ ಬರೋಣ ಅಂತಂದರು. ಹಾಗಾಗಿ ನಾವು ದೇವಸ್ಥಾನಕ್ಕೆ ಬಂದ ದೇವ್ರ ದರ್ಶನ ಮಾಡ್ಕೊಂಡು ನಿಂಬೆಹಣ್ಣು ಬೇಕಾಗಿದ್ದು ಇಲ್ಲಿ ನಿಂಬೆಹಣ್ಣು ತೊಗೊಳಕಂತೇಳಿ ನಿಂತೀವಿ. ಚಲೋದ ಇಲ್ಲಪ್ಪಿ ಇನ್ನು ಹಾಕ್ಬಿಟ್ಟು ಗಡ್ಕೆ ಹೋಗಿ ಬೇಯಂಗೆ ಮಾಡಿಬಿಡ್ರಿ ಕೊಳ್ಕ ಇನ್ನೂ ಒಂದು ಹಣ್ಣು ಕಮ್ಮಿ ಇರೋಲ್ದಾಗ. ಇಲ್ಲ ರೀ ಹಾಕ್ರಿ ಚಲೋದ ಇಲ್ಲ ಹಂಗೆ ಇದಾಗ ಇರ್ತಾವು. ಚಿಕ್ಕದ ಏನ ಇಲ್ಲ ನಂಗಿಲ್ಲ ಚಿಕ್ಕಿನ ಐತೆನ ಇದೈತೆ ನನಗೆ ಇದು ನೋಡಿದ್ವಿ ಹಿಂಗೆ ಚಿಕ್ಕದ ಏನ ಅವೇನು ಕಚ್ಚಿನ ಏನಿದೆ ಬಾತ ಚಿಕ್ಕದ ಯಾಕೆ ಒಂದೊಂದು ಚಿಕ್ಕದ ಹಂತದ ಏನೋ ಆಗಿಲ್ಲ ನನಗೆ 8 ದಿನ ಬಿಟ್ಟು 15 ದಿನ ಇಟ್ಟು ಏನೋ ಆಗೋದಿಲ್ಲ. ನಾವಿಲ್ಲಿ ನಿಂಬೆಹಣ್ಣು ತೊಗೊಂಡ್ವಲ್ಲ ಹಿಂಗೆ ರೋಡ್ ದಂಡೆಲ್ಲ ಹಣ್ಣತಿ ಮಾರಕ್ಕೆ ಇಟ್ಟಿರ್ತಾರಲ್ಲ. ಬಟ್ ತೊಗೋಬೇಕಾದ್ರೆ ನಾವು ಅಷ್ಟೇ ಹುಷಾರಾಗಿನೇ ತೊಗೋಬೇಕು. ಯಾಕಂದ್ರೆ ಕೆಲವೊಂದು ಚಲೋ ಇರ್ತಾವೆ, ಕೆಲವೊಂದು ಚಲೋ ಇರೋಂಗಿಲ್ಲ. ಮ್ಯಾಗ ಎಲ್ಲರೂ ಹಂಗೆ ಅಂತಲ್ಲ, ಕೆಲವರು ಮ್ಯಾಗ ಚಲೋ ಇಟ್ಟಿರ್ತಾರೆ, ಒಳಗೆಲ್ಲ ಹುಳಕ್ಕಿರ್ತಾವೆ. ಎಷ್ಟೋ ಸಲ ಆ ಥರದ ಅನುಭವ ಆಗೈತಿ. ನಾನು ಅಲ್ಲಿ ಮುಂದೆ ಒಂದು ಟ್ಯಾಂಕರ್ ಗಾಡಿನ ತೋರಿಸಿಲ್ಲ, ಅಲ್ಲಿ ಹಿಂದೆ ಐತೆ ನೋಡ್ರಿ. ಆ ಟ್ಯಾಂಕರ್ ಸೇಮ್ ಅದೇ ಥರ ಟ್ಯಾಂಕರ್ ಗಾಡಿ ಒಂದು ಇನ್ಸಿಡೆಂಟ್ ನಡೀತಾ. ನಾನಿವಾಗ ಇಲ್ಲಿ ಮನೆಗೆ ಬಂದಿಂದ ಹೇಳ್ತೀನಿ, ನೀವು ಪೂರ್ತಿ ವಿಡಿಯೋನ ಕೇಳ್ರಿ. ನಾವು ತುಳಸಿಗಿರಿಗೆ ಹೋಗಿದ್ವಿ ಅಲ್ಲ, ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬರಾಕತ್ತಿದ್ವಿ. ಅಲ್ಲಿ ಎಲ್ಲಂತಂದ್ರೆ ಗೋನ್ಕೊಪ್ಪ ಅಂತ ಒಂದು ಕ್ರಾಸ್ ಬರ್ತೈತಿ. ನಮ್ಗೆ ನಿಂಬೆಹಣ್ಣು ಬೇಕಾಗಿದ್ದು, ನಿಂಬೆಹಣ್ಣು ತೊಗೊಂಡು ನಾವು ತೊಗೊಂಡು ಮತ್ತು ಚಿಕನ್ ಉಣ್ಣಾಕಂತ ಹೇಳಿ ನಿಂತೀವಿ. ಚಿಕನ್ ಹಸಿ ಕಾಯಿನಿದ್ದು ಒಳಗೆ ಒಂದು ಒಡೆದು ನೋಡಿದ್ವಿ. ಮತ್ತು ಅವ್ರನ್ನ ಕೇಳಿ ಇಲ್ಲ ಒಡೆದು ನೋಡ್ತೀನಿ ಅಂತೇಳಿ ಕಾಯ್ದು ಬ್ಯಾಡ ಅಂತೇಳಿ ತೊಗೊಂಡು ಬಂದೀವಿ. ಇವತ್ತು ನಾನು ನಮ್ಮ ಮನೆಯವರು ಜಸ್ಟ್ ಮಿಸ್. ನಮ್ಮ ಬೈಕ್ ಹಿಂಗೈತಿ ಅದೊಂದು ವೆಂಕಟೇಶ ಆ ಗಾಡಿಗೆ ಏನಂತಾರೆ ಹೆಸರು? ಯಾವ ಗಾಡಿ ಅದ? ದೊಡ್ಡ ಟ್ರಕ್ ಅಲ್ಲ ಅದ. ಯಾವ ಗಾಡಿ ಅದ? ಟ್ಯಾಂಕರ್ ಎದ್ರ ಟ್ಯಾಂಕರ್ ಏನೋ ಗೊತ್ತಿಲ್ಲ. ಹಿಂಗ್ ನಮ್ ಬೈಕ್ ಹಿಂಗೈತಿ, ಅದ್ ಹಿಂಗೈತಿ. ಟಯರ್ ಒಡೋದ್ ಅದ ಹಿಂದ ಕೆಬ್ಬನ್ ಇರ್ತೈತಲ್ರಿ, ಆದ್ ಕಟ್ಟಾಗಿ ಕರೆಕ್ಟ್ ನಮ್ಮ ಮುಂದೆ ಎಷ್ಟು ನಾವು ಅಂದೇವಲ್ಲ 1 ಸೆಕೆಂಡಲ್ಲಿ ಏನು ಆಕೈತಿ ಅಂಥೇಳಿ. 1 ಸೆಕೆಂಡಲ್ಲಿ ಏನು ಬೇಕಾದ್ರೂ ಜೀವ ಹೋಗ್ಬೋದು ನೋಡ್ರಿ, ಏನು ಬೇಕಾದ್ರೂ ಆಗ್ಬೋದು. ನಾನು ಇನ್ಸ್ಟಾಗ್ರಾಮಲ್ಲಿ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ರೀಲ್ಸ್ ನೋಡಿದ್ವಿ. ಇವತ್ತು ನಮ್ಮ ಲೈಫಲ್ಲೇ ನಮ್ಮ ಕಣ್ಣು ಎದುರಿಗೆ ನಾನು ನಡೆದದ್ದು ನೋಡಿ ಫುಲ್ ನಾನು ಮುಂದೆ ನೋಡಿಲ್ಲ. ಅದು ಒಮ್ಮೆ ಬ್ಲಾಸ್ಟ್ ಆಗಿಬಿಡುತ್ತೆ, ಟೈರ್ ಬ್ಲಾಸ್ಟ್ ಆಗಿ ಒಂಥರ ಬಾಂಬ್ ಆಗ್ದಂಗೆ ಆಗಿಬಿಡುತ್ತೆ. ನಾನು ಈ ಕಡೆ ಕುಂತೀನಿ, ನಮ್ಮ ಮನೆಯವ್ರು ಮುಂದೆ ಅದಾರಲ್ಲ, ಅವ್ರ ಆ ಕಡೆ ನೋಡಾಕ ಅದು ಗಾಡಿ ಮುಂದೆ ನಮ್ಮ ಹಿಂದ್ಗಡೆನ ಕಾರ್ ಇತ್ತ. ಅಲ್ಲಿ ಅದ್ರೊಳಗೆ ನನ್ನ ಸಬ್ಸ್ಕ್ರೈಬರ್ ಒಬ್ರು ಇದ್ರ. ಅವರು ಏನಂದ್ರೆ ಒಬ್ರು ಅನ್ನಾರ, ನಿಮ್ಮ ಟೈಮ್ ಭಾಳ ಚಲೋ ಐತಿ ಅಂತೇಳಿ ಅಂತಂದ್ರೆ. ಖರೇನ ಇಷ್ಟ ರೀ, ಜಾಸ್ತಿ ಡಿಸ್ಟೆನ್ಸ್ ಇಲ್ಲ ಏನಿಲ್ಲ, ಅಲ್ಲೇ ಮಗ್ಲನೇ ಟೈರ್ ಬ್ಲಾಸ್ಟ್ ಆಗಿ ಅದು ಏನು ಭಾಳ ದೂರ ಏನು ಬೀಳಲಿಲ್ಲ. ನಮ್ಮ ಮುಂದೆ ಹಂಗೆ ಆಚೆ ಕಡೆ ರೋಡ್ ದಾಟಿ ಆಚೆ ಕಡೆ ಬಿತ್ತದ. ಏನಾರ ಹೊಡೆದಿದ್ರ ಮುಗೀತು, ಕಲಾಸ್ ಹಾಕಿದ್ವಿ ನಾವು. ಕರೆನ ಉಳಿಯೋ ಚಾನ್ಸೇ ಇದ್ರಕಲ್ಲ. ಯಾಕಂದ್ರೆ ಅದು ಹೊಡೆದ್ರೆ ಹಿಂಗೆ ಹೊಡ್ಕೊಂಡೋಕ್ಕಿತ್ತು, ಹಿಂಗೆ ಹೊಡ್ಕೊಂಡೋಕ್ಕಿತ್ತು. ದೇವ್ರು ಇಲ್ಲ ಅನ್ನೋರಿಗೆ ದೇವ್ರು ಇಲ್ಲ, ದೇವ್ರು ಅದಾನ ಅನ್ನೋರಿಗೆ ದೇವ್ರು ಅದಾನ. ನಾನು ಹೋಗ್ಬೇಕಾದ್ರೆ ಕೆಲಸ ಒಗ್ಯಾನತಿ ಹೋಗಿದಿರ್ಕಿಲ್ಲ, ಒಗ್ಯಾನ ಒಂದೆರಡು ಬಾಂಡೇತಿದ್ದು. ದೇವಿ ಇಲ್ಲ ನಾನು ಮಾಡ್ಕೋತೇನೆ ಅಂತಂದ್ರೆ ನಮ್ಮ ಮನೆಯವ್ರು ಇಲ್ಲ, ಹೋಗುನ್ ಬಾ ಅಂತ ಕರ್ಕೊಂಡು ಹೋದ್ರೆ. ಇಲ್ಲ ಕೆಲ್ಸದವ್, ನೀನು ಹೋಗಿ ಬಾ, ನನ್ನ ಮೊನ್ನೆ ಜಾತ್ರೆಗೆ ಹೋಗಿ ಬಂದಿಲ್ಲ, ಮತ್ತೆ ಹೋಗೋಣ ಅಂತೇಳಿ ಅಂತಂದೆ. ಇಲ್ಲ ಹೋಗೋಣ, ಇಬ್ರು ಕೂಡ ಹೋಗೋಣ ಅಂತಂದ್ರೆ. ಅವ್ರು ಇನ್ನು ಹೋದಿ ಒಟ್ಟಿನಲ್ಲಿ ಹೋಗಿ ದರ್ಶನ ಮಾಡ್ಕೊಂಬಂದು. ದರ್ಶನ ಎಲ್ಲ ಚಲೋ ಆಯ್ತು, ಬಟ್ ಜಸ್ಟ್ ಮಿಸ್ ಅನ್ನೋ ಥರ
ಬಚಾವಾದ್ವಿ ಅಂತ ಹೇಳ್ಬೋದು. ನಾನು ಯಾವಾಗಲೂ ನಮ್ಮ ಮನೆಯವ್ರು ತಮಾಷೆ ಮಾಡ್ತಿರ್ತೀನಿ, ನಿಮ್ಗೆ ಏನಾದ್ರು ಹಂಗೆ ನಾನು ಯಾವಾಗಲೂ ಸೈಡ್ ಬಗ್ಗೆ ಭಾಳ ಕೇರ್ಲೆಸ್ ಆಗಿ ಮಾತಾಡ್ತೇನೆ. ನಾನು ಸತ್ರ ಸಿಕ್ಕಾಪಟ್ಟೆ ಇನ್ಸೂರೆನ್ಸ್ ಅದಾವ, ದುಡ್ಡು ಬರ್ತೈತೆ ಬಿಡು, ತಲೆ ಕೆಡಿಸ್ಕೊಳಕೊಡಣಿ ಅಂತೇಳಿ ಎಷ್ಟು ಒಂದು 5 ಇನ್ಸೂರೆನ್ಸ್ ಹಿಂಗೇನಾದರೂ ಆಕ್ಸಿಡೆಂಟ್ ಆಗಿ ಹಾವು ಕಡಿದು ಕರೆಂಟ್ ಹಿಡಿದು ನಾನು ಯಾವಾಗಲೂ ಹಂಗೆ ಅಂತಿರ್ತೇನೆ ಅವ್ರಿಗೆ. ಬಟ್ ಅಮಾವಾಸ್ಯೆ ದಿನ ಅದನ್ನೆಲ್ಲ ಮಾತಾಡಬಾರ್ದು. ನಾವು ಏನನ್ನ ಮಾತಾಡ್ತೇವೆ ನೋಡ್ರಿ ಅದು ಆಕೈತಂತ ನಮ್ಮ ಲೈಫಲ್ಲಿ. ನಾನು ಹಂಗೆ ಅಂತಿರ್ತೇನೆ, ನಾನು ಸತ್ರ ಆರಾಮ್ ಇರ್ತೈತೆ ಬಿಡಪ್ಪ ನಿನ್ನ ಲೈಫ್, ಇನ್ಸೂರೆನ್ಸ್ ರೊಕ್ಕ ತೊಗೊಂಡು ಮಜ್ಜಾ ಉಡಾಯಿಸ್ ಅಂತ ಹೇಳ್ತೇನೆ ನಾನು ನಮ್ಮ ಮನೆಯವ್ರಿಗೆ. ಬಟ್ ಇವತ್ತು ನಡೆದಿದ್ದು ಕಣ್ಣು ಮುಂದೆ ನಾನು ವಾ ಅಂಥೇಳಿ ಚೀರಿ ಕಿವಿ ಮುಚ್ಕೊಂಡೆ. ನಾನು ಆ ನಮ್ಮನೆ ನಾ ಅದನ್ನ ಮುಂದೆ ನೋಡಿಲ್ಲ, ಈ ಕಟ್ಟು ಆಮೇಲೆ ನೋಡ್ತೀನಿ. ಅಲ್ಲ ಟೈರ್ದೆಲ್ಲ ಅದು ಫುಲ್ ಎಲ್ಲ ವೈಟ್ ಇದಾಗಿತ್ತು. ಟೈರ್ ಟ್ಯೂಬ್ ಏನೋ ಕಡ್ಯಾಕಾಗಿತ್ತು, ಅದು ಹೋಗಿ ಇಷ್ಟು ದೂರ ಬಿದ್ದಿತ್ತು. ನಮ್ಮ ಹಿಂದ್ಗಡೆ ಇದ್ದವ್ರು ಎಲ್ಲರೂ ನಮ್ಮನ್ನ ನೋಡಾಕತ್ತಾರ. ಈಗ ಮತ್ತಲ್ಲಿ ಹಿಂಗೆ ಅಲ್ಲೆಲ್ಲ ಚಿಕ್ಕ ಹಣ್ಣು ನಿಂಬೆ ಹಣ್ಣೆಲ್ಲ ಮಾರಾಕ್ ಇಡ್ತಾರಲ್ಲ, ಅಕಸ್ಮಾತ್ ಅಲ್ಲಿದ್ದಲ್ಲಿ ಏನಾದರೂ ಅದು ಹೈಟಿಗೆ ಗೊತ್ತಾಗಂದ್ರೆ ಕುಂತಾರಿಗೆ ಆಗ್ಬೋದು, ಆಕೈತಿನೋ ಹಂಗೆ ಏನಾದರೂ ಇದ್ದಲ್ಲಿ ಆಗಿತ್ತಂದ್ರೆ ಅವ್ರಿಗೂ ಪಾಪ ಏನಾದರೂ ಜೀವ ಹಾನಿ ಆಕ್ಕಿತ್ತು. ಬಟ್ ಟೈಮ್ ಸರಳ ಐತಂತ ಅನಿಸ್ತೈತಿ, ಯಾರಿಗೂ ಏನೂ ಆಗಲಿಲ್ಲ. ಯಾಕಂದ್ರೆ ನಮ್ಮ ಮಗ್ಳನ್ನ ಇತ್ತದ. ನಾನು ಅದನ್ನೇ ಹೇಳಿದ್ನಿ, ಆ ಕಡೆ ಈ ಕಡೆ ಎಲ್ಲ ಅಲ್ಲಿ ಫುಲ್ ಗದ್ದಲ, ಗಾಡಿಗಳು ಭಾಳ ಬರಾಕತ್ತಿದ್ದು. ನಿಂದ್ರ ವೆಂಕಟೇಶ್ ಅಂತೇಳಿ ನಾನು ಹೇಳಿನಿ, ನಮ್ಮ ಮನೆಯವ್ರು ನಿಂತ್ರು. ಅಕಸ್ಮಾತ್ ನಾವು ನಿಂದ್ರಲಾರ್ದ ಹೋಗಿದ್ವಿ ಅಂದ್ರೆ ತಲೆ ಓಡಕ್ಕಿದ್ದ ಅಂತ ಅನಿಸ್ತೈತಿ. ಬಟ್ ನಕ್ಕೊಂತ ಹೇಳೋವಂಥ ವಿಷಯ ಅಲ್ಲ, ಹೇಳಕ್ಕೆ ಬರಂಗಿಲ್ಲ. ಟೈಮು ಹೆಂಗೆ ಬರ್ತೈತಿ, ಹೆಂಗೆ ಹೋಗ್ತೈತೆ ಅಂತೇಳಿ. ಇವತ್ತಿನ ದಿನ ಪೂರ್ತಿ ಎಲ್ಲ ಹಿಂಗೆಲ್ಲ ಹೋತ್ ನೋಡ್ರಿ. ಇಲ್ಲೆಲ್ಲ ನಾವು ಖುಷಿಯಿಂದ ಫೋಟೋ ಶೂಟ್ ಮಾಡ್ಕೊಂಡು ದೇವ್ರಿಗೆ, ನಾನು ಹೋಗೋ ಐಡಿಯಾ ಏನಿರಲಿಲ್ಲ, ನಮ್ಮ ಮನೆಯವರ ಹೋಗೋಣ ಅಂತಂದ್ರೆ ಮನೆ ದೇವರೆಲ್ಲ, ಹಂಗಾಗಿ ಹೋದೀವಿ, ಹೋಗಿ ಬಂದೀವಿ. ಇನ್ನೊಂದು ಹೇಳ್ಬೇಕು, ದೇವಸ್ಥಾನದಲ್ಲೇ ನಾನು ಒಂದೆರಡು ವಿಡಿಯೋ ಕ್ಲಿಪ್ಪಿಂಗ್ ಶೇರ್ ಮಾಡೇನಿ. ನಾವು ದೇವಸ್ಥಾನಕ್ಕೆ ಹೋಗಿರ್ತೀವಿ, ಇಲ್ಲಿ ಪ್ರಸಾದ ಕೊಟ್ಟಿರ್ತಾರೆ, ಪ್ರಸಾದ ಸಿಕ್ತಂತೇಳಿ ಎಷ್ಟು ಖುಷಿ ಪಟ್ಕೋತೀವಿ. ಲೋಕಲ್ದವ್ರ ಮತ್ತು ತುಳಸಿಗಿರಿ ಹನುಮಪ್ಪನ ಗುಡಿಗೆ ಹೋಗೋರ, ತುಳಸಿಗಿರಿ ಹನುಮಪ್ಪನ ಗುಡಿ ಅಂತ ಅಷ್ಟೇ ಅಲ್ಲ, ನೀವೆಲ್ಲೋ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗಲಿ, ನೀವು ಏನಾದರೂ ಒಂದು ಚೀಲನಾದರೂ ಕ್ಯಾರಿ ಮಾಡಿರ್ತೀರ, ಅಟ್ಲೀಸ್ಟ್ ಅಲ್ಲಿ ಏನು ಕಾಯಿ ಕರ್ಪೂರ ತೊಗೊಂಡಿದ್ಕೊ ಒಂದು ಹಾಳಿನಾದರೂ ಕೊಟ್ಟಿರ್ತಾರೆ. ನೀವು ಅಲ್ಲಿ ಪ್ರಸಾದ ತಿನ್ನಲಿ, ಉದ್ದಿನ ಕಡ್ಡಿ ತೊಗೊಂಡಿರ್ತಾರಲ್ಲ, ಅವನ್ನ ಏನು ಮಾಡ್ತೀರಿ ಅಂತಂದ್ರೆ ಆ ಹಾಳಿ ಒಳಗೆ ಇಟ್ಕೊಂಡು ಬರಬೇಕಾದ್ರೆ ಎಲ್ಲಾದರೂ ರೋಡ್ ಸೈಡ್ ಬಿಸಾಕ್ರಿ. ರೋಡ್ ಸೈಡ್ ಹೋಗೋದ್ರಿ ಅಂದ್ರೆ ನಾವು ಅಷ್ಟು ತಗೊಂಗಿಲ್ಲ. ಡಸ್ಟ್ಬಿನ್ ಅಂತ ನಮ್ಮ ಕಡೆ, ಯಾಕಂದ್ರೆ ನಮ್ದಿನ್ನು ಇಂಡಿಯಾಗಿನ ಐತಿ, ಬೇರೆ ಫಾರಿನ್ ಕಂಟ್ರಿ ಥರ ಎಲ್ಲ ಡಿಸಿಪ್ಲಿನ್ ಎಲ್ಲ ಮೇಂಟೈನ್ ಮಾಡೋಕೆ ಹೋಗಂಗಿಲ್ಲ. ದೇವಸ್ಥಾನಕ್ಕೆ ಹೋಗಿರ್ತೇವೆ ಅಂತಂದಿಂದ ಇವತ್ತಂದ್ರೂ ನಾವು ಲೇಟಾಗಿ ಹೋಗಿದ್ವಲ್ಲ, ಮೋಸ್ಟ್ಲಿ ಮಧ್ಯಾಹ್ನ ಹೋದಾಗೆಲ್ಲ ಹಂಗೆ ಮಾಡ್ತಾರೇನೋ, ಹಂಗೆ ಇರ್ಬೋದೇನೋ. ಅಲ್ಲಿ ದೇವಸ್ಥಾನದವ್ರನ್ನ ಕ್ಲೀನ್ ಮಾಡು, ಸ್ವಚ್ಛ ಮಾಡು ಅಂತಂದ್ರೆ ಪಾಪ ಅವ್ರಿಗೆ ಹೆಂಗೆ ಮಾಡ್ಬೇಕು ಹೇಳ್ರಿ, ಮಾಡ್ತಾರಿಲ್ಲ ಅಂತಲ್ಲ, ಆಗಿಂದಾಗ ಸ್ವಚ್ಛ ಮಾಡ್ತಿರ್ತಾರೆ. ಇವತ್ತು ಹನುಮಪ್ಪನ ಗುಡಿ ನೋಡಿ ಕಕ್ಕಾಬಿಕ್ಕಿ ಅದೇ ನಾನು. ಯಾಕಂದ್ರೆ ಉದಿನ ಕಡ್ಡಿ, ಕರ್ಪೂರದ್ದು, ಎಣ್ಣೆದು ಎಲ್ಲನೂ ಹೆಂಗೆ ಮಾಡಿಬಿಟ್ಟಾರಂದ್ರೆ ಅದನ್ನು ತಿಪ್ಪಿ ಮಾಡ್ದಂಗೆ ಮಾಡಿಬಿಟ್ಟಾರೆ. ದೇವಸ್ಥಾನ ಒಳಗಲ್ಲಿ ಗರ್ಭಗುಡಿಯಲ್ಲಿ ಹೋಗುವಾಗೂ ಅಲ್ಲೇ ಪ್ರಸಾದ ಕೊಟ್ಟಿರ್ತಾರೆ. ಅಲ್ಲೇ ಹಿಂದೆ ಬೆನ್ನಪ್ಪ, ಹಿಂದೆ ಕಡ್ಗೋಲ್ ಕೃಷ್ಣ ಅಂತಾರಲ್ಲ, ಬೆನ್ನಪ್ಪ ಅಂತ ಹೇಳ್ತಾರೆ, ಹಿಂದೆ ಬೆನ್ನಪ್ಪಗೆ ಹಣ್ಣು ಏರಿಸ್ತಾರೆ, ಇಲ್ಲಿ ಬಂದು ಆರಾಮ್ ಕುಂತ್ಕೊಂಡು ತಿಂದು ಅವ್ನು ಅಲ್ಲೇ ಬಿಸಾಗಿ ಹೋಗ್ತಾರ. ಯಪ್ಪ, ದೇವಸ್ಥಾನಕ್ಕೆ ಹೋಗಿರ್ತೀರಿ, ದಯವಿಟ್ಟು ಯಾರು ಆ ಥರ ಮಾಡಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಅದು ದೇವಸ್ಥಾನ, ಪವಿತ್ರವಾದ ಸ್ಥಳ. ಅದು ನಾವೇ ಹೋಗಿ ತಿಪ್ಪಿ ಥರ ಮಾಡಿ ಬಂದ್ರೆ ಅದು ಏನಕ್ಕೈತಿ ಹೇಳ್ರಿ, ನಮ್ಗೆ ಇನ್ನೊಂದಿಷ್ಟು ಪಾಪ ಅಂಟುಗೋತೈತಿ, ಹೊರತಾಗಿ ಪಾಪ ಅಂದ್ರೂ ಕಡಿಮೆ ಆಗಂಗಿಲ್ಲ. ದಯವಿಟ್ಟು ಯಾರು ಆ ಥರ ಮಾಡಕ್ಕೆ ಹೋಗ್ಬೇಡ್ರಿ. ದೇವಸ್ಥಾನಕ್ಕೆ ಹೋದಲ್ಲಿ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋದಲ್ಲೇನು, ಯಾಕಂದ್ರೆ ನಾವು ಏನಾದರೂ ಕ್ಯಾರಿ ಮಾಡಿರ್ತೀವಿ, ಅದ್ರೊಳಗೆ ನಾವು ಅದನ್ನ ತೊಗೊಂಬಂದು ಎಲ್ಲಾದರೂ ಡಸ್ಟ್ಬಿನ್ ಇದ್ದಲ್ಲಾಗಲಿ ಅಥವಾ ರೋಡ್ ಸೈಡ್ ಬಿಸಾಕಿದ್ರೆ ಏನು ತೊಂದರೆ ಆಗಂಗಿಲ್ಲ, ಬಿಸಾಕ್ರಿ. ಬಟ್ ದೇವಸ್ಥಾನನ ಹೋಗಿ ಡಸ್ಟ್ಬಿನ್ ಅಂತ ನನಗದ ಅಂತ ಅಲ್ಲೆಲ್ಲ ಡಸ್ಟ್ಬಿನ್ ಇಟ್ಟಿದ್ರೆ ಅವೆಲ್ಲ ಫುಲ್ ಆಗಿದ್ದು, ಅದು ಓಕೆ ಫುಲ್ ಆಗಿದ್ದು ಅಂತಂದ್ರೆ ನಾವು ವಾಪಸ್ ಅಂತ ತೊಗೊಂಬಂದು ಹೊರಗಡೆ ಚೆಲ್ಲೋದಕ್ಕೆ, ದೇವಸ್ಥಾನದ ಒಳಗಡೆನೇ ಚೆಲ್ಲೋದಕ್ಕೆ ಭಾಳ ವ್ಯತ್ಯಾಸ ಐತಲ್ಲ. ಎಲ್ಲೋ ಹೋದ್ರು, ಯಾಕಂದ್ರೆ ಕೆಲವೊಂದ್ಸಲ ಏನಂತಂದ್ರೆ ಗೊತ್ತಿಲ್ದೇನೋ ಆಕೇತಂತಂದ್ರೆ ಅಲ್ಲಿ ಎಲ್ಲರೂ ಅಯ್ಯೋ ಎಲ್ಲರೂ ಚೆಲ್ಲಾರ ನಾವು ಇಲ್ಲೇ ಚೆಲ್ಲೋನು, ಎಲ್ಲರೂ ಚೆಲ್ಲಾರ ನಾವು ಇಲ್ಲೇ ಚೆಲ್ಲೋನು. ಅದನ್ನೇ ಒಂದು ಕುರಿ ಬ್ಯಾನ್ ಅಂತ ಎಲ್ಲ ಕುರಿ ಬ್ಯಾ ಅಂತ ಹಂಗಾಗಿ ನಮ್ಮ ಮೈಂಡ್ ಸೆಟ್ಟನ್ನು ನಾವು ಬದಲಾಯಿಸ್ಕೋಬೇಕು. ಎಲ್ಲರೂ ಮಾಡ್ಯಾರ ಅಂತೇಳಿ ನಾವು ಮಾಡೋದಲ್ಲ. ನಾವು ಚಾ ಅಲ್ಲಪ್ಪ,
ನಾವೇ ಡಿಸಿಪ್ಲಿನ್ನ ಮೇಂಟೈನ್ ಮಾಡ್ಬೇಕು ನಮ್ಮ ಯಜಮಾನ್ರಿಗೆ ಚಹಾ ಕಾಸಾಕತ್ರ ಇದೊಂದು ವಿಷಯನ ಹೇಳೋದಿತ್ತು. ನನ್ಗೆ ಅದು ನಾನು ಅಲ್ಲೇ ಅನ್ನೋದು ಏನಪ್ಪ ಈ ದೇವಸ್ಥಾನ ಹೆಂಗೆ ಮಾಡ್ಯಾರಲ್ಲ ಅಂತೇಳಿ ಯಾರು ನನ್ನ ಸಬ್ಸ್ಕ್ರೈಬರ್ ಅಂತ ಅನಿಸ್ತು. ಕೆಲವ್ರು ಮಾತಾಡ್ಸ್ತಾರೆ ಪಾಪ, ಇನ್ನು ಕೆಲವ್ರು ಮಾತಾಡ್ಸೋಕೆ ಹೋಗಿಲ್ಲ. ಈಗಿಂತ ಮುಂದೆ ನನ್ನ ಮುಂದೆ ಏನು ನಾನು ಅದ್ರ ಬಗ್ಗೆ ನಾನು ಮಾತಾಡಕತ್ತಿದ್ನಿ. ನೋಡು ವೆಂಕಟೇಶ್ ಎಷ್ಟೆಲ್ಲ ಗಲೀಜು ಮಾಡ್ಯಾರ ದೇವಸ್ಥಾನ ಅಂಥೇಳಿ. ಅವ್ರು ನನ್ನ ನೋಡಿ ಬೇರೆದು ಅವ್ರ ಫ್ರೆಂಡ್ ಮುಂದೆ ಏನೋ ಹೇಳಿದ್ರು, ಈ ರುಕ್ಮಿಣಿಲ್ಲ ಇವ್ರು ಅಂತೇಳಿ. ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಇರ್ತಾರೆ, ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ಇರ್ತಾರೆ. ಅದ ಹೇಳಿ ನಮ್ಮ ಮನೆಯವರೆಲ್ಲ 3 ಸಲ ಚಾಪುಡಿ ನೆನ್ಪು ಮಾಡಿ ಚಾಪುಡಿ ಇಲ್ಲ ಅಂತೇಳಿ. ಈಗ ಚಾ ಕಾಸಕ್ಕೆ ಅವ್ರು ಓದಿಂದ ಚಾಪುಡಿ ನೆನಪು ಮಾಡಿದಿನ ಅಂತ. ನೆನಪಿರೋ ಒಳಗೆ ನೆನಪು ಉಳಿಯೊಳಗೇನ ಅವ್ರ ಹೇಳ್ಯಾರ ಅಂದ್ರೆ ನಾನು ಏನು ಮಾಡೋಕ್ಕಾಕೈತೆ ಹೇಳ್ರಿ. ನಾನು ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೇನೆ. ಬಟ್ ಇವತ್ತಿನ ದಿನ ಪೂರ್ತಿ ಖುಷಿಯಿಂದ ಹೋಯ್ತು. ಅದೊಂದು ಇನ್ಸಿಡೆಂಟ್ ಅದನ್ನ ಹೇಳ್ತೀನಿ. ನಾವು ಅಯ್ಯೋ ಒಂದು ಸೆಕೆಂಡ್ನಾಗ ಏನಕ್ಕೈತಿ, ಒಂದು ಸೆಕೆಂಡ್ನಾಗ ಏನಕ್ಕೈತಿ ಅಂತ ನಾವು ಅಂತಿರ್ತೇಲ್ಲ. ಅದೊಂದು ಸೆಕೆಂಡದ ಮಹತ್ವ ಇವತ್ತು ಗೊತ್ತಾದ. ನಮ್ಮ ಮನೆಯವ್ರಿಗೆ ನಾನು ಇವತ್ತು ಅಮಾವಾಸ್ಯೆ ಐತೆ ಬೇಡ, ನಾನು ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಮಾತಾಡ್ತೀನಿ. ನಾನು ನಾನು ಅವ್ರಿಗೆ ಹೆಂಗೆ ಅಂದರೆ, ಬಿಡು ವೆಂಕಟೇಶ್ ಆರಾಮ್ ಮದುವೆ ಮಾಡ್ಕೊಂಡು ಆರಾಮ್ ಇರ್ತೀನಿ, ನಿನ್ನ ಮತ್ತೆ ಬಗ್ಗೆ ಹೆಣ್ತೀನಿ ನಾವು ಸಿಕ್ಕಾಪಟ್ಟಿ ರೊಕ್ಕ ಬರ್ತೈತಿ, ಯಾಕೆ ತಲೆ ಕೇಳಿಸ್ಕೊತಿ ಅಂತ ಹೇಳ್ತೀನಿ. ನಮ್ಮ ಮತ್ತೆ ಬೈತಾರವ್ರು. ಅಮಾವಾಸ್ಯೆ ಬೇರೆ ಇವತ್ತು, ಅಮಾವಾಸ್ಯೆ. ನಾಳೆ ನ್ಯೂ ಇಯರ್ ವಿಡಿಯೋನ ನೋಡ್ಬೇಕು, ಹೆಂಗೆಲ್ಲ ಸೆಲೆಬ್ರೇಷನ್ ಮಾಡ್ಬೇಕಂತ ಐಡಿಯಾ ಇಲ್ಲ. ನೋಡೋಣಂತ, ಇನ್ನೂ ಸ್ಪೆಷಲಾಗಿ ಮಾಡೋ ಪ್ಲ್ಯಾನ್ ಐತಿ. ನೋಡೋಣಂತ ಮಾಡಿದರೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಪ್ಲೀಸ್ ಆದಷ್ಟು ವಿಡಿಯೋನ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯವ್ರಿಗೆ ವಿಡಿಯೋನ ಶೇರ್ ಮಾಡಿರಿ. ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ನಾನು ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ನಾವೆಲ್ಲ ರೋಡಲ್ಲಿ ಹೋಗ್ಬೇಕಾದ್ರೆ ನಾವು ಸ್ಲೋ ಆಗಿ ಹೋದ್ರೆ ನಮ್ಮ ಹಿಂದೆ ಮುಂದೆ ಬರೋರು ಯಾರೂ ನಿಧಾನವಾಗಿ ಬರ್ತಿರೋದಿಲ್ಲ. ಅದು ನಮ್ಮ ಸೇಫ್ಟಿಯಲ್ಲಿ ನಾವು ಹೋಗಲೇಬೇಕಾಕೈತಿ. ಇನ್ನೊಂದು ಏನಂತಂದ್ರೆ, ನಾನು ಹೇಳಿದ್ನಲ್ಲ, ಜಸ್ಟ್ ಮಿಸ್ ಅನ್ನೋ ಥರ ನಮ್ಮ ಜೀವ ಉಳಿತಂತ ಅನಿಸ್ತೈತಿ. ಅಕಸ್ಮಾತ್ ಅದು ಮನ್ಗಂಡ ಕಟ್ಟಾಗಿದ್ದು ನಾನು ಅಲ್ಲಿ, ಯಾಕಂದ್ರೆ ಆ ಸಿಚುವೇಶನಲ್ಲಿ ತೋರ್ಸೋಕ್ಕಾಗಲಿಲ್ಲ ನನಗೆ. ಎದೆ ಎಲ್ಲ, ಬಾಡಿ ಎಲ್ಲ ಫುಲ್ಲು ಒಂಥರ ಭಯ ಬಾಡಿ ಎಲ್ಲ ಶೇಕ್ ಆಗೋದಿತ್ತು. ಆ ಲೆವೆಲಿಗೆ ಆಗಿಬಿಟ್ಟಿತ್ತು. ಯಾಕಂದ್ರೆ ಮನ್ಗಂಡ ದೊಡ್ಡದ, ಅದ್ರೊಳಗೆ ನಮ್ಮ ಮನೆಯವ್ರಿಗಾರು ಹೊಡಿಲಿ ಅಥವಾ ನನಗಾದ್ರೂ ಹೊಡಿಲಿ, ಏನಾದರೂ ಹೊಡೆದಿತ್ತಂದ್ರೆ ಉಳಿಯೋಕೆ ಸಾಧ್ಯನೇ ಇರಲಿಲ್ಲ. ಸ್ಪಾಟಲ್ಲಿ ಡೆತ್ ಆಗೋ ಚಾನ್ಸಸ್ ಇತ್ತು. ಬಟ್ ಅದನ್ನ ಹೇಳಿದ್ನಲ್ಲ, ದೇವರ ಅದಾನ ಅನ್ನೋರಿಗೆ ಅದಾನ, ದೇವರ ಇಲ್ಲ ಅನ್ನೋರಿಗೆ ಇಲ್ಲ. ನಾವಿಲ್ಲಿ ಏನು ಫೋಟೋ ತಗೊಂಡಿದ್ವಿಲ್ಲ, ಅವನ್ನ ಕೆಲವೊಂದಿಷ್ಟು ಫೋಟೋ ನಿಮ್ಮ ಜೊತೆ ಶೇರ್ ಮಾಡಕತ್ತೀನಿ. ಫೋಟೋ ಹೆಂಗೆ ಬಂದಾವಂತ ಕಮೆಂಟ್ ಮಾಡಿ ಹೇಳ್ರಿ. ಯಾವ ಟೈಮಲ್ಲಿ ನಮ್ಗೆ ಏನು ಆಕೈತಂತ ಹೇಳೋಕ್ಕಾಗಂಗಿಲ್ಲ, ಯಾವ ಸಂದರ್ಭ ಹೆಂಗೆ ಬರ್ತದಂತ ಹೇಳೋಕ್ಕಾಗಂಗಿಲ್ಲ. ಏನು ಅಂತಂದ್ರೆ, ಹಣೆ ನಮ್ದಾದರೂ ಹಣೆ ಬರಹ ನಮ್ದಲ್ಲ ಅಂತ ಹೇಳ್ತಾರಲ್ಲ, ಹಾಗಾಗಿ ಅಕಸ್ಮಾತ್ ನಮ್ದೇನೋ ಅಲ್ಲಿ ಕೆಟ್ಟದಾಗೋದಿತ್ತಂದ್ರೆ ಕೆಟ್ಟದ್ದಾಕಿತ್ತು. ಬಟ್ ದೇವ್ರು ಅದಾನ ಅಂತ ಹೇಳೋದು ಇದಕ್ಕೆ ನೋಡ್ರಿ. ನಾವು ಯಾವಾಗಲೂ ಒಂದು ಸೆಕೆಂಡಲ್ಲಿ ಏನಕ್ಕೈತಿ ಅಂತ, ಅದೇ 1 ಸೆಕೆಂಡಲ್ಲಿ ನಮ್ಮ ಜೀವನೂ ಉಳಿಬೋದು, ನಮ್ಮ ಜೀವನೂ ಹೋಗ್ಬೋದು. ಅದಕ್ಕೆ 2025 ಅನ್ನೋದು ಎಲ್ಲರ ಬಾಳಲ್ಲಿನೂ ಸಿಹಿ ಸುಖನ ತರಲಿ. ಪ್ರತಿಯೊಬ್ಬ ಮನುಷ್ಯನಿಗೂ ಕಷ್ಟ ಅನ್ನೋದು ಬಂದೇ ಬರ್ತೈತಿ. ಬೇಕಾದಷ್ಟು ಕೋಟ್ಯಾಧೀಶ್ವರ ಇರಲಿ, ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿಯವರು ಇರಲಿ, ಬಡವರು ಇರಲಿ, ಎಲ್ಲರಿಗೂ ಅವರವರದೇ ಆದ ಕಷ್ಟಗಳು ಇದ್ದೇ ಇರ್ತಾವೆ. ಯಾರಿಗೆ ಕಷ್ಟ ಇಲ್ಲ ಅಂತ ಹೇಳೋಕ್ಕಾಗಂಗಿಲ್ಲ. ಇಲ್ಲಿ ಭೂಮಿ ಮ್ಯಾಗ ಹುಟ್ಟಿದಿಂದ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದೊಂದು ಥರ ಕಷ್ಟನ ಆ ದೇವರು ಕೊಟ್ಟಿರ್ತಾನೆ. ಯಾಕಂದರೆ ಎಲ್ಲರನ್ನೂ ಯಾವಾಗಲೂ ಏನು ಸುಖದ ಸುಪ್ಪತ್ತಿಗೆ ಇಲ್ಲಿ ಖುಷಿಯಿಂದ ಇರೋಕೆ ಬಿಡಂಗಿಲ್ಲ. ಯಾಕಂದ್ರೆ ಕಷ್ಟದ ದಿನಗಳನ್ನು ಸಹಿತ ಬಂದಾಗ ಖುಷಿ ದಿನಗಳು ಬರ್ತಿರ್ತಾವೆ. ಕೆಲವರಿಗೆ ಖುಷಿ ದಿನಗಳು ಬಂದ ಆ ನಂತರ ಕೆಟ್ಟದ ದಿನಗಳನ್ನು ಬರ್ತಾವೆ. ಮತ್ತು ನಾನು ಒಂದು ಕಮೆಂಟ್ ಬಗ್ಗೆ ನಿನ್ನೆ ಎಲ್ಲರೂ ಎಷ್ಟು ಮಸ್ತ್ ಕಮೆಂಟ್ ಹಾಕಿದ್ರು, ಖುಷಿ ಆಯ್ತು. ಆದಷ್ಟು ಫ್ರೀ ಇದ್ದಾಗ ನನ್ನ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿರಿ. ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಖಂಡಿತ ನನಗೆ ಬೇಕೇ ಬೇಕು. ಮತ್ತು ಫೋಟೋನು ಹೆಂಗೆ ಬಂದಾವಂತ ಹೇಳ್ರಿ. ನಮ್ಮ ದೇವಿಗೆ ನಾನು ಫೋನ್ ಹಚ್ಚಿ ಡ್ರೆಸ್ ಹಾಕೊಂಬ ಅಂತ ಹೇಳ್ಬೇಕಂತ ಅನ್ಕೊಡ್ದನ್ನ ಆಕಿ ಮುಂಜಾನೆ ಜಲ್ದಿನ ಪೂಜೆ ಐತಿ, ಎಲ್ಲ ಮುಗಿದಿತ್ತು. ಹಂಗೆ ಬಂದಳು. ಹಂಗೆ ಬರಾನಂತಲೇನು ನಾವು ಹಂಗೆ, ಯಾಕೆಂದ್ರೆ ನಾವು ದೇವಸ್ಥಾನಕ್ಕೆ ಹೋಗೋ ಪ್ಲ್ಯಾನ್ ಇರಲಿಲ್ಲ. ನಮ್ಮ ಮನೆಯವ್ರು ಹೋಗೋ ಪ್ಲ್ಯಾನ್ ಅವ್ರು ಮೊದಲೇ ಮಾಡ್ಕೊಂಡಿದ್ರು ಅಂತ ಅನಿಸ್ತತಿ. ಲೇಟ್ ಆಕೈತೆ ಅಂಥೇಳಿ ನಾವು ಎಲ್ಲ ಪೂಜೆ ಮುಗಿಸ್ಕೊಂಡು ಈ ಕಡೆ ಭೂಮಿ ಪೂಜೆನ ಲೇಟಾಗಿ ಮಾಡಿದ್ವಿ ನಾವು. ಲೇಟ್ ಆಗೈತಲ್ಲ, ಅದಕ್ಕೆ ಮತ್ತು ಆಕಿನ ವಾಪಸ್ ಮನೆಗೆ ಕಳಿಸೋದು ಇದನ್ನು ಮಾಡೋದು ಸರಿ ಇರೋಂಗಿಲ್ಲ ಅಂಥೇಳಿ ನಾವು ಹಂಗೆ ಇದನ್ನು ಮಾಡಿದ್ವಿ. ಆದರೆ ಫೋಟೋ ತಗೊಂಡಿವಲ್ಲ, ಫೋಟೋ ಅಂತ ನಂಗೆ ಪರ್ಸ್ನಲಿ ಸಿಕ್ಕಾಪಟ್ಟೆ ಇಷ್ಟ. ಅದು ನಾನು ಅದನ್ನ
ಹೇಳೋದು. ಯಾವ ಟೈಮಲ್ಲಿ ನಾವು ಏನಾಗಿ ಸಾಯ್ತೇವೆ, ಏನು ಆಕ್ಕೈತಿ ಅನ್ನೋದು ಗೊತ್ತಿರಂಗಿಲ್ಲ. ಇರುವಂಥ ಕ್ಷಣನ ನಮ್ಮ ಲೈಫಲ್ಲಿ ಸಿಗುವಂಥ ದಿನಗಳನ್ನು ನಾವು ನಮಗೋಸ್ಕರ ಅಂತ ಖುಷಿಯಿಂದ ಬದುಕೋಣ. ಕಷ್ಟ ಅದೇ ಹೇಳಿದ್ನಲ್ಲ, ಏನೇ ಕಷ್ಟ ಬಂದ್ರೂ ಅದನ್ನು ಸಹಿಸ್ಕೊಂಡು ಮುನ್ನುಗ್ಬೇಕು. ಅದೇ ಜೀವನ. ಕಷ್ಟ ಬಂದೈತೆ ಅಂತೇಳಿ ಬೇಜಾರಾಗಿರ್ತೈತಿ, ಅದಕ್ಕೆ ನಾವು ಕುಗ್ಗಬಾರ್ದು. ಈಗೆಲ್ಲ ಸೋಷಿಯಲ್ ಮೀಡ್ಯಾದಲ್ಲೆಲ್ಲ ನಾವು ಏನೇನೋ ನೋಡ್ತಿರ್ತೀವಿ. ಬಟ್ ಎಲ್ಲರ ಲೈಫ್ನೂ ಒಂದೇ ಥರ ಇರೋಂಗಿಲ್ಲ. ಅವ್ರ ಲೈಫ್ ಥರ ನಾವು ಬದುಕಬೇಕಂತಂದ್ರೆ ನಮಗೆ ಆಗಂಗಿಲ್ಲ. ನಮ್ಮ ಲೈಫ್ ಥರ ಇನ್ನೊಬ್ರು ಬದುಕಬೇಕಂತಂದ್ರೂ ಆಗಂಗಿಲ್ಲ. ಆದರೂ ನೀವು ಭಾಳ ಇಷ್ಟಪಟ್ಟ ವಿಡಿಯೋನ ನೋಡ್ತೀರಿ, ನೋಡಿ ಸಪೋರ್ಟ್ ಮಾಡ್ತೀರಿ. ನಿಮ್ಮ ಎಲ್ಲರ ಪ್ರೀತಿನೂ 2025ಕ್ಕೆ ಇನ್ನೂ ದುಪ್ಪಟ್ಟಾಗಲಿ ಅಂಥೇಳಿ ನಾನು ದೇವ್ರ ಹತ್ರ ಕೇಳ್ಕೊತೀನಿ. ಮತ್ತು ನಿಮಗೂ ಸಹಿತ ಅಷ್ಟೇ ರಿಕ್ವೆಸ್ಟು ಕೂಡ ಮಾಡ್ಕೋತೀನಿ. ನಾನು ಡೈಲಿ 1 ಗಂಟೆಗೆ ನಾನು ವಿಡಿಯೋನ ಹಾಕ್ತೀನಿ. ಆದಷ್ಟು ಎಲ್ಲರೂ ಫ್ರೀ ಇದ್ದಾಗ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿರಿ. ಹಂಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಯವ್ರಿಗೇನು ಶೇರ್ ಮಾಡಿರಿ. ಅವ್ರಿಗೆ ವಿಡಿಯೋ ಇಷ್ಟ ಆದ್ರೆ ಅವರು ನೋಡಿ ಸಪೋರ್ಟ್ ಮಾಡ್ತಾರೆ. ಬಟ್ ಸಿಕ್ಕಾಪಟ್ಟಿ ಬಿಸಿಲಲ್ಲಿ ನಾವು ಫೋಟೋನ ತಗೊಂಡಿದ್ದ ಕೆಲವೊಂದು ಚಲೋ ಬಂದವ, ಇನ್ನು ಕೆಲವೊಂದು ಚಲೋ ಬಂದಿಲ್ಲ. ನಾವು ಫೋಟೋ ಶೂಟ್ ಮಾಡ್ಕೋಬೇಕಾದ್ರೆ ಮಾರ್ನಿಂಗ್ ಟೈಮ ಇಲ್ಲಾಂದ್ರೆ ಈವ್ನಿಂಗ್ ಟೈಮ ಮಾಡ್ಕೋಬೇಕು. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಮಾಡಿರಿ.